ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಎಪಿಸೋಡ್ ನಂಬರ್ 3 ಆಫ್ ಲರ್ನಿಂಗ್ ಫಿಲ್ಮ್ ಮೇಕಿಂಗ್ ಇನ್ 100 ಡೇಸ್. ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಪ್ರೀ ಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದೆ. ನಮಗೀಗ ಪ್ರೀ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಮುಗಿದಿದೆ. ಇನ್ನೇನು ನಾವು ರೆಡಿ ಟು ಶೂಟ್ ಅಂತ ಹೇಳಿದಾಗ ನಾವು ಪ್ರೊಡಕ್ಷನ್ಗೆ ಹೋಗ್ತೀವಿ. ಪ್ರೊಡಕ್ಷನ್ ಪಾರ್ಟ್ನ ನಾನು ಇವತ್ತು ಹೇಳ್ತೀನಿ. ಪ್ರೊಡಕ್ಷನ್ ಅಂದರೆ ಗೈಸ್ ಶೂಟಿಂಗ್ ಮಾಡಿದ್ರೆ ಪ್ರೊಡಕ್ಷನ್ ಅಂತೀವಿ. ಈಗ ನಾವು ಸೆಟ್ಗೆ ಹೋಗ್ತೀವಿ. ಸೆಟ್ಗೆ ಹೋದ್ಮೇಲೆ ಅಲ್ಲಿ ನಾವು ಕ್ಯಾಮ್ರಾ ಸೆಟ್ ಮಾಡಬೇಕು, ಕ್ಯಾಮ್ರಾ ಆ್ಯಂಗಲ್ಸ್ಗಳನ್ನ ಸೆಟ್ ಮಾಡಬೇಕು, ಆಮೇಲೆ ಸೀನ್ಸ್ಗಳನ್ನ ಶೂಟ್ ಮಾಡಬೇಕು. ಈ ಪೋರ್ಷನ್ಸ್ ನಾವು ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಇವಾಗ ಕೆಲವೊಬ್ರು ಡೈರೆಕ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲೇ ಇನ್ಸ್ಟೆಂಟ್ ಆಗಿ ಎಡಿಟರ್ಸ್ಗಳಿರ್ತಾರೆ. ಇವಾಗ ನಾವು ಶೂಟ್ ಆಗಿರೋ ಪೋರ್ಷನ್ಸ್ ನ ಎಡಿಟರ್ಸ್ ಕೊಡ್ತಾರೆ. ಎಡಿಟರ್ಸ್ ಅದನ್ನ ಕ್ಲೀನಾಗಿ ಎಡಿಟ್ ಮಾಡಿಬಿಟ್ಟು ಒಂದ್ ಕಡೆ ಕ್ಲೀನಾಗಿ ಶಾರ್ಟ್ ಮಾಡಿ ಅರೇಂಜ್ ಮಾಡೋದು ನೋಡಿದ್ಮೇಲೆ ಡೈರೆಕ್ಟರ್ಸ್ ಒಂದು ಐಡಿಯಾ ಬರುತ್ತೆ. ಇವಾಗ ಆ ಐಡಿಯಾನ ಇಟ್ಕೊಂಡು ಡೈರೆಕ್ಟರ್ಸ್ ಆಂಗಲ್ಸ್ ನ ಚೇಂಜ್ ಮಾಡ್ಬೋದು, ಇಲ್ಲ ಶಾರ್ಟ್ ನ ಚೇಂಜ್ ಮಾಡ್ಬೋದು, ಇಲ್ಲ ಇನ್ನೇನಾದ್ರೂ ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡ್ಕೊಬಹುದು. ಸೊ ಈ ಪಾರ್ಟ್ ನ ನಾವು ಪ್ರೊಡಕ್ಷನ್ ಅಂತ ಕರಿತೀವಿ ಗೈಸ್. ಇದನ್ನ ಬಿಟ್ಟು ಪ್ರೊಡಕ್ಷನ್ ಅಲ್ಲಿ ಇನ್ನೇನಿಲ್ಲ. ನೆಕ್ಸ್ಟ್ ಬರೋದು ಪೋಸ್ಟ್ ಪ್ರೊಡಕ್ಷನ್. ಪೋಸ್ಟ್ ಪ್ರೊಡಕ್ಷನ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಸೆಸ್ ಇನ್ ದ ಫಿಲಮ್ ಮೇಕಿಂಗ್. ಸೊ ಆ ಪ್ರೊಸೆಸ್ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಅಂಟಿಲ್ ದಟ್ ಫಾಲೋ ಅವರ್ ಅಕೌಂಟ್. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ. ಬಾಯ್.